ಪಕ್ಷಿ ಭೋಜನ ಪಕ್ಷಿ पक्षी को जना
ಇಳೆಗೆ ಮೂಡಿಸುವೆ ತೆರೆಗಳು ಹಾರ ಎಳೆಯುವುದ ಇಳೆಗೆ ಮೂಡಿಸಿವೆ ತೆರೆಗಳು ಇಳೆಗೆ ಮೂಡಿಸಿವೆ ತೆರೆಗಳು ಬಾರೆ 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 ತಂಗಿ ನೋಡಲು ಮನವಾರೆ ನೀಲ ಸಾಗರ ಸಾರಿ ಬಲಿಗೆ ತಲಿವ ನಾವ ಬಾರ ತಿರುವಿನಾಗರ ಸಾರಿ ಬಲಿಗೆ ತಲಿವ ನಾವು ಅಪಾರ ತಿರುವಿನಾಗರ ಹರಿ ಬಲಿಗೆ ಹರಿವನು ಬಾರ ತಿರುವಿನಾಗರ ಬಾರ ತಂಗಿ ನೋಡಲು ಮನವಾರೆ ನೀಲ ಸಾಗರ ಸ್ವಲ್ಪ ಜಾಗ್ರತೆ ಮಾಡಿಕೊಳ್ಳಬೇಕು. ನಿಧಾನವಾಗಿ ಬಾ. ತಂಗಿ ವಿನೋದ ವಿನತೆ ಸ್ವಲ್ಪ ತಡವಾಗಿ ಬಂದಿದ್ದೇವೆ. ಯಾಕೆ?
ಅಷ್ಟು ಜೋರಾಗಿ ಹಿಡಿಯುವುದಕ್ಕೆ ಬರುವುದಿಲ್ಲ. ಅಲ್ಲ, ಬರುವುದಕ್ಕೆ ಮೊದಲೇ ಸಿದ್ಧರಾಗಿದ್ದೇವೆ. ಹಾಗಾಗಿ ಬರುವುದು ತಡವಾಯಿತು. ಒಮ್ಮೆ ಬೇಗ ಬಂದು ನಾನು ಕಳೆದುಕೊಂಡವಳು. ಇವತ್ತು ಸ್ವಲ್ಪ ತಡವಾಗಿ ಬಂದಾದರೂ ಪಡೆದುಕೊಳ್ಳುತ್ತೇನೆ ಆ ಆಸೆ. ಹೌದಾ? ಖಂಡಿತವಾಗಿ ಅದಕ್ಕೆ ತೊಂದರೆ ಆಗುವುದಿಲ್ಲ. ದಕ್ಷ ಬ್ರಹ್ಮನ ಮಕ್ಕಳು ನಾವು. ನಿಜ. ಆಶುಭ ಬ್ರಹ್ಮರಿಗೆ 13 ಜನ ಮಡದಿಯರು. ಅವರೆಲ್ಲ ಈರುವರು ನಾವು. ನಿಜ. ನಿನ್ನನ್ನೇ ನಾನು ಯಾಕೆ ಕರೆದುಕೊಂಡು ವನವಿಹಾರಕ್ಕೂ ಸಮುದ್ರ ತೀರಕ್ಕೂ ಬರುವುದು ಹೇಳು. ಉಳಿದವರಿಗೆ ಸ್ವಲ್ಪ ರಸಪ್ರಜ್ಞೆ ಕಡಿಮೆ, ನಿನಗೆ ರಸಿಕ ಪ್ರಜ್ಞೆ ಹೆಚ್ಚಿಗೆ. ಅದೇ ತೊಂದರೆ ಆದದ್ದು ನನಗೆ. ಆದ್ದರಿಂದಲೇ ನೀನು ನನ್ನ ಜೊತೆಯಾಗಿರುವಾಗ ನನ್ನದೇನು ರಸಿಕತೆ ಕಡಿಮೆ ಆದರೂ ಸರಿ ಆಗ್ತದೆ ಅಂತ ನಿನ್ನನ್ನೇ ಕರೆದುಕೊಂಡು ಬರುವುದು. ಕಾಣುವವರಿಗೆಲ್ಲ ಕುಣಿಯುವುದಕ್ಕಾಗಿ ಇದ್ದವಳು ನಾನಲ್ಲ. ನಾನು ಕುಣಿಯುವುದನ್ನು ನಾನು ಕಾಣಬೇಕೆನ್ನುವ ಬಯಕೆಯನ್ನು ಬಂದವಳು ನಾನು. ನಿನ್ನ ಪ್ರತಿರೂಪವೇ ನಾನು ಅಂತ ಭಾವಿಸಿದರೆ ಸಂತೋಷ ಆಗ್ತದೆ ತಾನೇ. ಖಂಡಿತವಾಗಿ ನಿನ್ನ ಅಕ್ಕಂದಿರೇನು. ಆದರೂ ಕಹಿಯಾದ ಘಟನೆಯನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಎಚ್ಚರದಿಂದ ಬದುಕಬೇಕಾದಂತಹ ಸತ್ಯದ ಅರಿವು ನನಗಾಗುತ್ತದೆ. ಕಹಿ ಆರೋಗ್ಯಕ್ಕೆ ಒಳ್ಳೆಯದು. ನಿನಗೆ ಒಳ್ಳೆಯ ಲಕ್ಷಣಗಳನ್ನೆಲ್ಲ ಇತ್ತೀಚೆಗೆ ಅಭ್ಯಾಸ ಮಾಡಿಕೊಡ್ತಾ ಇದೆಯಾ? ಅರುಣನನ್ನ ಪಡೆದ ಬಗೆಯನ್ನ ಕಲ್ಪಿಸಿಕೊಂಡರೆ ಭಯಾನಕವಾದದ್ದು. ನೀನು ಮಕ್ಕಳಾಗುತ್ತಿರುವ ವಿಚಾರವನ್ನು ಕೇಳಿದ ತಕ್ಷಣದಲ್ಲಿ ಹೆಣ್ಣು ಸಹಜವಾದಂತಹ ಮಾತ್ಸರ್ಯದಿಂದ ನನ್ನ ಹೊಟ್ಟೆಯಲ್ಲಿರುವ ಅಂಡಕ್ಕೆ ಬಲವಾಗಿ ಚಟ್ಟನ್ನು ಕೊಟ್ಟೆ. ಅಂದ್ರೆ ನಂಜು ಹೆಚ್ಚಿಗೆ ಹೆಂಗಸರಿಗೆ ತಕ್ಕ ಹಾಗೆ ಪ್ರತೀತಿ ಇರಬಹುದು. ನಂಜು ಹೆಚ್ಚಿಗೆ ಇಲ್ಲದಿದ್ರೆ ಮಕ್ಕಳನ್ನು ಪಡೆಯಲಿಕ್ಕೆ ಆಗುವುದಿಲ್ಲವೇ? ಮತ್ತೆ ಗಂಡಸರ ಹೊಟ್ಟೆಯಲ್ಲಿ ನಂಜಿರಬೇಕ ಹೇಳು. ಅವಸರದಲ್ಲಿ ಪಡೆದಿರುವಂತಹ ಮಗನಿಗೆ ಹಾಲುಗಳನ್ನು ಕಳೆದುಕೊಂಡಂತಹ ಆ ಘೋರವಾದ ದೃಶ್ಯದಿಂದ ಹೊರಬರುವುದಕ್ಕೆ ಸಾಧ್ಯವಾಗಲಿಲ್ಲ. ಅವನಿಗೆ ಪೂರ್ಣವಾಗುವವರಿಗೆ ಕಾಯಲಿಲ್ಲ ನೀನು. ಆದರೂ ನನ್ನ ಬದುಕಿನಲ್ಲಿ ಈ ತಾಳ್ಮೆಯನ್ನು ಪರಿಗ್ರಹಿಸುವುದಕ್ಕೆ ಕಾರಣ ಇದೆ. ನೀನೆಷ್ಟೇ ಉತ್ತೇಜನವನ್ನು ಕೊಟ್ಟರೂ ಕೂಡ ಅದನ್ನು ನಾನು ಸಹಜವಾಗಿ ಸ್ವೀಕರಿಸುತ್ತಿದ್ದೆ. ಭಾವ ಅನುಭಾವಗಳ ಸಂಬಂಧವನ್ನು ಇರಿಸಿಕೊಂಡು ನಾನು ಸಂತೋಷವನ್ನು ಕಾಣುವ ದಾರಿಯನ್ನು ಕಾಯುತ್ತಲೇ ಇದ್ದೆ. ಅದು ಕಾಲಿಲ್ಲದ ಹೆಡವ ನನ್ನ ಮಗ ಅರುಣ ಜಗತ್ತನ್ನೇ ನಡೆಸುವಂತಹ ಸೂರ್ಯನಿಗೆ ಸಾರಥಿಯಾಗಿ ಬೆಳೆದು ನಿಂತಿರುವುದನ್ನು ಕಂಡಾಗ ಅದು ಯಾವ ತಾಯಿಗೆ ಸಂತೋಷವಾಗುವುದಿಲ್ಲ ಹೇಳು. ಆದ್ದರಿಂದಲೇ ನಾನು ನನ್ನ ಬದುಕಿನ ಹೊಸಮುಖವನ್ನ ಕಂಡೆ. ಸಂಯಮಿಯಾಗಿ ಬದುಕಬೇಕು, ತಾಳ್ಮೆಯಾಗಿ ಇರಬೇಕು. ಜೀವನದ ತತ್ವ ಆದರ್ಶಗಳನ್ನು ಆ ನೀರಿಯಲ್ಲಿ ಕಂಡುಕೊಂಡರೆ ನಾನು ಸಾತ್ವಿಕರಾಗಿ ಬದುಕುವುದಕ್ಕೆ ಸಾಧ್ಯತೆ ಎನ್ನುವ ಪ್ರಭಾವ ನಲ್ಲೂ. ಹಾಗಾದರೆ ಈವರೆಗೂ ನಿನ್ನ ದ್ವಂದ್ವಕ್ಕೆ ತೆರೆ ಬಿದ್ದಿತ್ತು. ನಿಜ. ಇನ್ನು ನಿನ್ನ ಮನಸ್ಸಿನಲ್ಲಿ ದ್ವಂದ್ವ ಇಲ್ಲ. ಈ ತುಂಬಿದ ಸಾಗರವನ್ನ ಕಂಡೆಯ ಅಂತರಂಗದಲ್ಲಿ ಅಂತರಾಳದಲ್ಲಿ ಬಹು ವಿಷವನ್ನ ಹೊಲಸನ್ನ ತುಂಬಿಕೊಂಡು ಶಾಂತವಾಗಿ ನಿರಂತರವಾಗಿ ಆ ಮಾಲಿನ್ಯವನ್ನ ಇದೋ ದಡಕ್ಕೆ ಸೇರಿಸುತ್ತಿರುವ ವೈಭವವನ್ನು ಕಾಣಿ ಮನುಷ್ಯನು ಏನಾಗಬೇಕೆನ್ನುವುದನ್ನು ಪ್ರತ್ಯಕ್ಷವಾಗಿ ಕಾಣುವುದಕ್ಕೆ ಸಾಧ್ಯತೆ ಇದೆ. ಈ ನೊರೆಗಳ ಸಾಲನ್ನು ಕಂಡಾಗ ಹಿರಿಯರಿಗೆ ಬರುತ್ತಿರುವ ಹಿರಿಯನ ಕೊರಳಿಗೆ ರೋಮಾಲಿಕೆಯನ್ನು ಹಾಕುವ ಕಲ್ಪನೆಯನ್ನು ಬರುತ್ತದೆ. ನೀರಾಣಿಗಳನ್ನು ಕಂಡಾಗ ಏನನ್ನಿಸುತ್ತದೆ? ನೀರಾನೆಯನ್ನ ಕಂಡಾಗ ಅದೆಷ್ಟು ದೊಡ್ಡದಾಗಿ ವೈಭವೀಕರಿಸಿದ್ರು ಸಾಗರಕ್ಕೆ ಅದು ಸಣ್ಣ ಸಮಾನ. ನಾವು ಎಷ್ಟು ಎತ್ತರಕ್ಕೆ ಏರಿದರೂ ಅಷ್ಟೇ ಪ್ರಪಂಚದ ಎದುರುಗಡೆಗೆ ನಾವು ಕೆಳಗೆ ಇರಬೇಕಾಗುತ್ತದೆ. ಆ ಪ್ರತಿಯೊಬ್ಬ ಜೀವಿಗಳಲ್ಲಿ ಅದೋ ನೋಡು, ನೀವು ಆನೆ ನೋಡುವಾಗ ನಾನು ಮೀನನ್ನು ನೋಡಿದೆ. ನೀವು ಯಾವಾಗಲೂ ಕೆಳಗೆ ನೋಡುವುದು. ಯಾಕೆ ಹೇಳು? ಯಾಕೆ? ಮೀನಿನ ಚಲನೆ ಅದರ ತೀಕ್ಷ್ಣತೆ ಎನ್ನುವುದು ನಮ್ಮಲ್ಲಿ ಇರಬೇಕು. ಅದು ಆ ಕಡೆ ಈ ಕಡೆ ಹೋಗುವುದನ್ನು ಕಂಡು ಸಂತೋಷ. ನಾನು ಹಾಗಲ್ಲ, ಅದರ ಚಂಚಲತೆಗೊಂದು ಅರ್ಥವನ್ನು ಹುಡುಕುತ್ತಾ ಇರುವ ಚಂಚಲಾಕ್ಷಿ ನಾನು. ಅದೋ ನೋಡು, ಮೇಘಗಳನ್ನು ಕಂಡಾಗ ಇದೋ ಈ ಕಡೆಯಲ್ಲಿ ಹಕ್ಕಿಗಳೆಲ್ಲ ಹಾಡುತ್ತಲೇ ಇದೆ. ಬದುಕೆಲ್ಲವೂ ಎಷ್ಟು ಸುಂದರ ಎನ್ನುವುದಕ್ಕೆ ನಮ್ಮ ಕಷ್ಟಗಳನ್ನು ಎಣಿಸಿಕೊಳ್ಳುವುದಲ್ಲ, ಇದೋ ಲೋಕದಲ್ಲಿರುವಂತಹ ಲೌಕಿಕವಾದಂತಹ ಸೌಂದರ್ಯವನ್ನು ಅಳವಡಿಸಿಕೊಂಡು ಜೀವನ ಪಥವನ್ನು ಸರಳವಾಗಿರಿಸಿಕೊಳ್ಳುವುದಿಲ್ಲ. ಈ ರೀತಿಯ ಭಾವನದ ಬದುಕು ಅಷ್ಟನ್ನೇ ನೋಡಿದೆ. ಮತ್ತೆ ನೀನು ಕರೆದೆ ಅಂತ ನಾನು ಓಡೋಡಿ ಬಂದೆ. ಆತುರದಿಂದ ಬಂದರೆ ನೀನಿಟ್ಟ ಹೆಜ್ಜೆಯಲ್ಲೇ ಇಡುವುದಕ್ಕೆ ಪ್ರಯತ್ನಿಸುತ್ತಾ ಇದ್ದೆ. ನೀನೇನೇನು ಕಂಡೆ? ನಾನು ನೀನು ಕಂಡದ್ದೆಲ್ಲವನ್ನು ಮೊದಲೇ ಕಂಡೆ. ಹಾಗಾಗಿ ಹೇಳುವುದಕ್ಕೆ ನನ್ನಲ್ಲಿ ಸತ್ಯಕ್ಕೆ ಏನೂ ಉಳಿದಿಲ್ಲ. ನೀನು ಏನಾದರೂ ಹೊಸತನ್ನು ಕಂಡರೆ ಹೊಸತನ್ನು ನೋಡುವಂತೆ ಬಾ. ಬೆಳಗೋದು ಗಾಳಿಯಾಟ ಅಕಾಲ ಗಾಳಿಯಾಟ ಚೆಲುವಿನ Oh
ನೋಡಕ್ಕ ನೋಡಕ್ಕ ಬೆಳ್ಗುದುರಿಯ ಗಾಳಿಯದ ಚೆಲುವಿನ ಬೆಳ್ಗುದುರೆಯ ಗಾಳಿಯದ ಚೆಲುವಿನ ಅಕ್ಕ ಚೆಲುವಿನ ನೋಡಕ್ಕ ಅಕ್ಕ ಸಮುದ್ರ ತೀರದ ವರ್ಣನೆಯನ್ನ ಬಿಟ್ಟು ಇದ್ದಕ್ಕಿದ್ದ ಹಾಗೆ ಮೇಲೆ ತೋರಿಸುತ್ತಾ ಇದ್ದೀಯ. ಕುಳಿತುಕೊಂಡ್ರೆ ಮೇಲೆ ಹೆಚ್ಚು ಕಾಣುವುದಿಲ್ವೇ? ನಿಂತ್ಕೊಂಡು ತೋರಿಸು. ಇಡೀ ಗಗನಮಂಡಲವನ್ನು ಸುತ್ತುವರಿಯುತ್ತಾ ಇದ್ದೀನಿ. ಹೇಗೆ? ನಾನು ಮೈಮರತೆ ಒಮ್ಮೆ ನಿನ್ನ ಮುಖವನ್ನು ನೋಡಿದ ಮೇಲೆ ಯಾವ ಚಿತ್ರವೂ ಕಾಣಿಸುತ್ತೇ ಇಲ್ಲ. ಈಗ ನೀ ಮರಗದ ಮೈ ಯಾವುದು ಹೇಳು. ಏನ್ಮೇಲೆ ಪ್ರಕೃತಿಯನ್ನ ಕಂಡು ಮೈಮರತು ಇನ್ನೇನಿದೆ ವಿಶೇಷ ಅಂತ ಕೇಳಿದೆಯಲ್ಲ. ಇಲ್ಲಿ ಗೊತ್ತು ಈ ವಿನತಿಗೆ ಯಾವಾಗಲೂ ವಿಶೇಷತೆ ಕಾಣುವುದು. ಕಂಡಂದೇ ಕಂಡುತ್ತಿದ್ರೆ ಸ್ವಲ್ಪ ಕಾಣಿದ್ದನ್ನೇ ಕಂಡರೆ ಸ್ವಲ್ಪ ಸೂಕ್ಷ್ಮ ಹೆಚ್ಚಿಗೆ ಇದೆ. ಹೊಸತು ಕಾಣುವುದಕ್ಕೆ ಸಾಧ್ಯ ಇಲ್ಲ. ವಿಸ್ತಾರ ಮಾಡುವುದು. ಹೊಸತನ್ನ ಕಾಣುವುದಕ್ಕೆ ಅಂತರಂಗದ ದೃಷ್ಟಿವೆ. ಲೋಕವೆಲ್ಲವೂ ನನ್ನ ಪಾಲಿನ ಕಣ್ಣೊಳಗೆ ಇರಿಸಿಕೊಂಡು ಅಂತರಂಗದ ಕಣ್ಣಿನಿಂದ ಒಮ್ಮೆ ಮೇಲೆ ಹಾಯ್ದು ನೋಡಿದೆ. ಅದೋ ನೋಡಿದೆಯಾ, ಮೋಡಗಳ ಮರೆಯಲ್ಲಿ ದಿವ್ಯವಾದ ಬೆಳಕೊಂದನ್ನ ಕಂಡೆ. ಆ ಬೆಳಕು ಚಲಿಸುತ್ತಿರುವುದನ್ನ ಕಂಡೆ. ಬೆಳಕು ಬರುತ್ತಿರುವುದನ್ನು ಸರಿಯಾಗಿ ಕಂಡೆ. ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಅಪ್ಪಪ್ಪ ಅದು ಕುದುರೆ ಇಲ್ಲ, ಅದು ನೀವಾಗ ನನಗೆ ಕುದುರೆ ಅಂತ ಕೈ ತೋರಿಸಬೇಡ ಆಯ್ತಾ? ಇಲ್ಲ ಅಕ್ಕ, ನನಗೆ ನಿನ್ನ ಮೈ ಸ್ಪರ್ಶ ಮಾಡಿದೆ ಅಷ್ಟೇ. ಅದಕ್ಕೆ ನಾನು ಹೇಳಿದ್ದು ನೀನಿರುವಾಗ ನಾನು ಕುದುರೆಯಲ್ಲ. ಆ ಕುದುರೆಯನ್ನ ಕಂಡ ಮೇಲೆ ನನಗೆ ನಿಂತಲ್ಲಿ ನಿಲ್ಲುವುದಕ್ಕಾಗಲೇ ಇಲ್ಲ. ಒಂದೊಂದು ಕಂಡಾಗ ಒಂದೊಂದು ರೀತಿಯ ಅಲ್ಲ, ಕುದುರೆಯನ್ನ ಕಂಡಾಗ ದಿವ್ಯ ತೇಜಸ್ಸಿನಿಂದ ಕೂಡಿರುವುದನ್ನು ಕಂಡಾಗ ನಾನು ನಿಂತಲ್ಲಿ ನಿಲ್ಲಲಿಲ್ಲ. ಕುದುರೆಯಂತೆ ವಿಶ್ವಾಸಾಂತರಾಗಿ ಹೊರಟು ಬಿಡೋಣ ಅದರ ಬೆಂಬಲಿಗೆ ಎನ್ನುವ ಅದು ಗೊತ್ತಾಯಿತು. ಅದಕ್ಕೆ ಮುಂದೆ ಅದರಲ್ಲಿರುವಂತಹ ವೈಶಿಷ್ಟ್ಯತೆ ಏನು ಹೇಳಿ? ಈ ಕಲ್ಲಿನ ಕುದುರೆಗೆ ವೈಶಿಷ್ಟ್ಯವೇ ಅಂತೂ ನೀವು ನೋಡುವುದಕ್ಕೆ ಪ್ರಯತ್ನಿಸಲಿಲ್ಲ. ನಾನೇ ಹೇಳಬೇಕು. ನಾನು ನೋಡ್ತೀನಿ, ಬೇಕಾದಷ್ಟೇ ಹೇಳ್ತೀನಿ. ಸಾಮಾನ್ಯದಲ್ಲ ಆ ಕುದುರೆ. ಅದೋ ನೋಡು, ದಿವ್ಯ ತೇಜಸ್ಸಿನಿಂದ ಕೂಡಿರುವಂತಹ ಆ ಕುದುರೆ ಹಿಂದೆ ಮುಂದೆ ಎಲ್ಲ ವ್ಯಕ್ತಿಗಳು ಇದ್ದಾರೆ. ನೋಡಿದೀಯಾ? ಅದೋ ದೇವಸ್ಥಾನಕ್ಕೆ ಹೋಗುವ ಕುದುರೆಯು ಶುಭ್ರತೆಯಿಂದ ಕೂಡಿದೆ. ಬೆಳ್ಳಂ ಬೆಳಕು. ಬೆಳಕು ಎಷ್ಟು ಬೆಳಕು ಅಂತೀಯ, ಬಿಳಿ ಅಂತೀಯ,
ಕಪ್ಪಲ್ಲವೇ ತಿಳಿಯೇ ಕಪ್ಪಲ್ಲವೇ ಬಾಲ ಕಪ್ಪಲ್ಲವೇ ತಿಳಿಯೇ ಸಲ್ಲದು ನಿನಗೆ ಸಲ್ಲದು ನಿನಗೆ